ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯ 4th ಸೆಮ್ ಮಕ್ಕಳಿಗಿರುವಂತಹ ಸರ್ಟಿಫಿಕೇಟ್ ಕೋರ್ಸ್ ಇದರ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೇನೆ. 4th ಸೆಮ್ SCP ಮಕ್ಕಳಿಗೆ ಈ ಸಲ ಕೊನೆಯ ಎಕ್ಸಾಮ್ ಸರ್ಟಿಫಿಕೇಟ್ ಕೋರ್ಸ್ ಇದೆ. ಅದು ಕ್ವೆಶ್ಚನ್ ಬ್ಯಾಂಕ್ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೇನೆ. ಸೊ ಸರ್ಟಿಫಿಕೇಟ್ ಕೋರ್ಸ್ ನೇಮ್ ಬಿಸ್ನೆಸ್ ಡೇಟಾ ಅನಾಲಿಟಿಕ್ಸ್ ಅಥವಾ ಬಿಸ್ನೆಸ್ ಅನಾಲಿಟಿಕ್ಸ್ ಆ್ಯಂಡ್ ಡೇಟಾ ವಿಜುವಲೈಸೇಷನ್ ಅಂತ ಇದೆ. ಈ ಸರ್ಟಿಫಿಕೇಟ್ ಕೋರ್ಸನ್ನು ಯಾರೆಲ್ಲ ಆಪ್ಷನ್ ಆಗಿ ತೊಗೊಂಡಿದ್ದೀರೋ ಅವರು ಈ ವಿಡಿಯೋವನ್ನು ತಪ್ಪದ್ದು ನೋಡಿ. ಹಾಗೇನು ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬ್ಯಾಂಗ್ಳೂರು ಯೂನಿವರ್ಸಿಟಿ ಇರ್ಬೋದು ಅಥವಾ ಬೇರೆ ಯಾವುದೇ ಯೂನಿವರ್ಸಿಟಿ ಇರ್ಬೋದು, ಈ ಇನ್ಫಾರ್ಮೇಷನ್ ನಿಮಗೆ ನೋಟಿಫಿಕೇಷನ್ ಮೂಲಕ ದೊರೆಯುತ್ತದೆ. ಸೊ ಇವಾಗ 4th ಸೆಮ್ ಬಿ.ಕಾಮ್ ಮಕ್ಕಳಿಗೆ SCP ಮಕ್ಕಳಿಗೆ ಸರ್ಟಿಫಿಕೇಟ್ ಕೋರ್ಸ್ ಬಿಸ್ನೆಸ್ ಡೇಟಾ ಅನಾಲಿಟಿಕ್ಸ್ ಅಥವಾ ಬಿಸ್ನೆಸ್ ಅನಾಲಿಟಿಕ್ಸ್ ಆ್ಯಂಡ್ ಡೇಟಾ ವಿಜುವಲೈಸೇಷನ್ ಕೊಟ್ಟಿದ್ದಾರೆ. ಸೊ ಇದು ಕಂಪಲ್ಸರಿ ಪೇಪರ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುವಂಥದ್ದು ನಿಮಗೆ. ಸೊ ನಿಮಗೆ 25 ಕ್ವೆಶನ್ಸ್ ಕೇಳ್ತಾರೆ. ಸೊ 25 ಕ್ವೆಶನ್ಸ್ ಯಾವ ರೀತಿ ಓದ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತೀನಿ ನೋಡಿ. ಸೊ ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ನಿಮಗೆ ಲಿಂಕ್ಸ್ ಬಂದಿದೆ, ಯೂಟ್ಯೂಬ್ ಲಿಂಕ್ಸ್. ಅಲ್ಲಿ ನೀವು ಯೂಟ್ಯೂಬಲ್ಲಿ ಏನು ವೀಡಿಯೋ ಹಾಕಿದ್ದಾರೆ ಅದನ್ನು ನೀವು ನೋಡ್ಕೋಬೇಕಿರಬೇಕು. ಅದರ ಜೊತೆಗೆ ಕೆಲವೊಂದು PDF ನೋಟ್ಸ್ ಬಂದಿದೆ, ಅದನ್ನು ನೀವು ಸ್ಟಡಿ ಮಾಡಿರ್ತೀರ, ಆಲ್ರೆಡಿ ನಿಮ್ಮ ಕ್ಲಾಸಸ್ಸಲ್ಲಿ ಮಾಡಿರ್ತೀರ. ಅದರ ಜೊತೆಗೆ ಫೈನಲ್ ಆಗಿ ಈ ಕ್ವೆಶನ್ ಬ್ಯಾಂಕನ್ನು ನೀವು ಓದ್ಕೋಬೇಕು. ಈ ಕ್ವೆಶನ್ ಬ್ಯಾಂಕಲ್ಲಿ ಏನು ಕ್ವೆಶನ್ಸ್ ಇದೆಯೋ ಅದರಿಂದ 25 ಕ್ವೆಶನ್ಸ್ ನಿಮಗೆ ಬರುತ್ತೆ. ಸೊ ಇದರಲ್ಲಿ ಏನಿದೆಯೋ ಅದರಿಂದ 25 ಕ್ವೆಶನ್ಸ್ ನಿಮಗೆ ಬರುತ್ತೆ. ಸೊ ಅದಕ್ಕೆ ಈ PDF ಯಾರಿಗೆಲ್ಲ ಬೇಕೋ ಅವ್ರು ನಿಮಗೆ ಕಮೆಂಟ್ ಮಾಡಿ, ಅಥವಾ ನಾನು PDF ಡ್ರೈವ್ ಲಿಂಕಲ್ಲಿ ಹಾಕಿರ್ತೀನಿ, ಅದನ್ನು ನೀವು ನೋಡ್ಕೊಳ್ಬೋದು. ಸೊ ಇಲ್ಲಿರುವಂಥ ಕ್ವೆಶನ್ಸ್ ನೋಡ್ಕೊಳ್ಳಿ. 35 ಪೇಜಸ್ ಇದೆ ಟೋಟಲು. ಬಿಸ್ನೆಸ್ ಅನಾಲಿಟಿಕ್ ಆ್ಯಂಡ್ ಡೇಟಾ ವಿಜುವಲೈಸೇಷನ್. ಸೊ ನಿಮಗೆ ಈ PDF ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಕ್ವೆಶನ್, ಆಪ್ಷನ್ಸ್ ಆ್ಯಂಡ್ ಆನ್ಸರ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಓದ್ಕೋಬೋದು ಇದನ್ನು. ವೆರಿ ಈಸಿ ಕ್ವೆಶನ್ಸ್ ಇರುತ್ತೆ. 25ಗೆ 25 ಮಾರ್ಕ್ಸ್ ಇಲ್ಲಿ ತೊಗೋಬೋದು. ಈ 35 ಪೇಜಸಲ್ಲಿ ಏನು ಕ್ವೆಶನ್ಸ್ ಇದೆಯೋ ಅದರಿಂದನೇ ನಿಮಗೆ ಕ್ವೆಶನ್ಸ್ ಬರುತ್ತೆ. ಸೊ ಅದನ್ನು ಪ್ರಾಪರಾಗಿ ಓದ್ಕೊಳ್ಳಿ. ಸೊ ಈಸಿಯಾಗಿ ನಿಮಗೆ ಏನು ಮಾಡ್ಕೋಬೋದು, ಆನ್ಸರ್ ಮಾಡ್ತಾ ಹೋಗ್ಬೋದು. ಸೊ ಈ ಒಂದು ಸರ್ಟಿಫಿಕೇಟ್ ಕೋರ್ಸಿಗೆ ಫೈನಲ್ ಕ್ವೆಶನ್ ಬ್ಯಾಂಕ್ ಇದು. ಸೊ ಇದರಲ್ಲಿ ಏನು ಕ್ವೆಶನ್ಸ್ ಇದೆ ಅದೇ ಇದರಲ್ಲಿರೋ ಕ್ವೆಶನ್ಸಲ್ಲಿ 25 ಕ್ವೆಶನ್ಸ್ ನಿಮಗೆ ಬರುತ್ತೆ. ಸೊ ಸ್ಕಿಪ್ ಮಾಡದೆ ಈ ಕ್ವೆಶನಲ್ಲಿ ಏನಿದೆ, ಎಷ್ಟು ಕ್ವೆಶನ್ಸ್ ಇದೆ ಅದನ್ನು ಕ್ಲಿಯರಾಗಿ ಓದ್ಕೊಳ್ಳಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಬ್ಯಾಂಕ್, ದ ಫೈನಲ್ ಕ್ವೆಶನ್ ಬ್ಯಾಂಕ್. ಓಕೆ, ಸೊ ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತೀರ, ಅದರಿಂದ ನಿಮಗೆ ನಾಲೆಜ್ ಇರುತ್ತೆ. ಅದರ ಜೊತೆಗೆ ಇದು ಕ್ವೆಶನ್ ಒಂದು ಸಲ ಫೈನಲ್ ಆಗಿ ಸ್ಟಡಿ ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ ನಿಮಗೆ ಟೋಟಲ್ಲು ಆಲ್ಮೋಸ್ಟ್ 166 ಕ್ವೆಶನ್ಸ್ ಇದೆ. ಸೊ ಈ 166 ಕ್ವೆಶನ್ಸಲ್ಲಿ 25 ಕ್ವೆಶನ್ಸ್ ಬರುತ್ತೆ. ಸೊ ಪ್ರಾಪರಾಗಿ ಓದ್ಕೊಳ್ಳಿ. ಯಾರೆಲ್ಲ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ರು ಅವರಿಗೆಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.